ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬ್ಯಾಕಪ್ ಸ್ಕೋರ್ ರಿಮೂವ್ ಆಗುತ್ತಾ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಈ ಬ್ಯಾಕಪ್ ಸ್ಕೋರ್ ಎಂಬುದು 2007-2014ರಲ್ಲಿ 1 to 7th PST ಹುದ್ದೆಗಳಿಗೆ ಇತ್ತು. 1 to 7th PST ಹುದ್ದೆಗಳು ಅಂದ್ರೆ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಕೂಡ ಪಾಠ ಮಾಡ್ತಕ್ಕಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರು. ಈ ಹುದ್ದೆಗಳಿಗೆ ಬ್ಯಾಕಪ್ ಸ್ಕೋರ್ ಇತ್ತು. ಯಾವ ರೀತಿ ಇತ್ತು ಅಂದ್ರೆ ಡಿ.ಎಡ್ಗೆ 33%, PUCಗೆ 33%, ಪ್ಲಸ್ CETಗೆ 34%, ಒಟ್ಟು 100%ಗೆ ಕನ್ಸಿಡರ್ ಅನ್ನ ಮಾಡಿ ನೇಮಕಾತಿಯನ್ನ ಮಾಡ್ಕೋತಾ ಇದ್ರು. 2014ರ ನಂತರ ಏನಾಯ್ತು ಅಂದ್ರೆ GPT ಹುದ್ದೆಗಳು ಸೃಷ್ಟಿಯಾದವು. ಅಂದ್ರೆ PST ಹುದ್ದೆಗಳನ್ನ 1ರಿಂದ 5ನೇ ತರಗತಿವರೆಗೆ ಸೀಮಿತಗೊಳಿಸಿ 6ರಿಂದ 8ನೇ ತರಗತಿಯನ್ನ ಪ್ರಾಥಮಿಕ ಪದವೀಧರ ಶಾಲಾ ಶಿಕ್ಷಕ ಅಂತ ಹುದ್ದೆಯನ್ನ ಕ್ರಿಯೇಟ್ ಮಾಡಿ ನೇಮಕಾತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಆಗ್ತದೆ. ಈ ಹೊಸ ಹುದ್ದೆ ಕ್ರಿಯೇಟ್ ಆಗೋದ್ರ ಜೊತೆಗೆ TET ಯನ್ನ ಕೂಡ ಸೇರಿಸಲಾಯಿತು. ಪ್ರಾಥಮಿಕ ಶಾಲಾ ಶಿಕ್ಷಕ ಆಗ್ಬೇಕು ಅಂದ್ರೆ ಅವನು TET ಪರೀಕ್ಷೆಯನ್ನ ಕಡ್ಡಾಯವಾಗಿ ಪಾಸ್ ಮಾಡಿರ್ಲೇಬೇಕು ಎಂಬ ನಿಯಮವನ್ನ ಜಾರಿ ಮಾಡ್ರು. ಈ ಜಾರಿಯಾದ ನಂತರ ಬ್ಯಾಕಪ್ ಸ್ಕೋರ್ಗಳಲ್ಲಿ ಸ್ವಲ್ಪ ಬದಲಾವಣೆ ಆಯಿತು. ಅಲ್ಲಿಯವರೆಗೆ ಬ್ಯಾಕಪ್ ಸ್ಕೋರ್ನ ಕಡಿಮೆ ಮಾಡಿ ಅಂತ ಹೇಳ್ತಾ ಇದರಿಂದ ಸಿಎಂಡರ್ ರೂಲ್ ಚೇಂಜ್ ಮಾಡ್ಬೇಕಾದ್ರಿಂದ ಏನ್ ಮಾಡಿದ್ರು ಅಂದ್ರೆ ಕಡಿಮೆ ಮಾಡಿದ್ರು. ಆಗ CETಗೆ 50%, D.Ed or B.Ed ಇದಕ್ಕೆ 20%, ಮತ್ತೆ ಡಿಗ್ರಿಗೆ 20%, ಪ್ಲಸ್ TETಗೆ 10% ಅನ್ನು ನೀಡಲಾಯಿತು. ಅಲ್ಲಿಗೆ 50 + 50 100 ಆಯ್ತು. ಈ ರೀತಿ ನೇಮಕಾತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು. ನೆಕ್ಸ್ಟ್ ತದನಂತರ ಇನ್ನೂ ಒತ್ತಡ ಜಾಸ್ತಿ ಆದಾಗ ನಮ್ಮ ಡಿಗ್ರಿ ಬ್ಯಾಕಪ್ ಸ್ಕೋರ್ ಏನಿತ್ತು ಅದನ್ನ ಕಡಿಮೆ ಮಾಡಿ 10% ಇಳಿಸಿ ಅದನ್ನ ಟೆಟ್ಗೆ 10% ಅನ್ನ ಸೇರಿಸಿದ್ರು. ಈಗ ಮತ್ತೆ ಒತ್ತಡ ಹೆಚ್ಚಾಗಿದೆ. ಹಾಗಾಗಿ ಕಡಿಮೆ ಮಾಡ್ತಾರ ಸರ್ ಅಂದ್ರೆ ಬಹುತೇಕ ಕಡಿಮೆ ಮಾಡ್ಬೋದು, ಅದರ ಸಂಪೂರ್ಣವಾಗಿ ತೆಗೆಯುವಂತ ಸಾಧ್ಯತೆ ಕಡಿಮೆ ಇದೆ. ಮೊದಲನೇದಾಗಿ ಡಿಗ್ರಿದು ಅದರಲ್ಲಿ ಕಡಿಮೆ ಮಾಡುವ ಸಾಧ್ಯತೆ ಐತೆ. ಎರಡನೇದು TETದು ಅದರಲ್ಲೂ ಕಡಿಮೆ ಮಾಡುವ ಸಾಧ್ಯತೆ ಐತೆ. ನೆಕ್ಸ್ಟ್ B.Ed ಅದರಲ್ಲೂ ಕಡಿಮೆ ಮಾಡುವ ಸಾಧ್ಯತೆ ಐತೆ. 3 ವಿಷಯದಲ್ಲಿ ಕಡಿಮೆ ಮಾಡುವಂತಹ ಸಾಧ್ಯತೆ ಇದೆ. ಆದ್ರೆ ಯಾವ ವಿಷಯದಲ್ಲಿ ಕಡಿಮೆ ಮಾಡ್ತಾರೆ ಅಂತ C&R ರೂಲ್ಸ್ ಹೊರ ಬಂದ ಮೇಲೆನೆ ಗೊತ್ತಾಗೋದು. ಸರ್ ನಾವು ಕಡಿಮೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ನೀವು ಪ್ರಶ್ನೆಯನ್ನ ಕೇಳಿದ್ರೆ ನಾನೊಂದು ಕೆಲವೊಂದು ವಿಚಾರಗಳು ಹೇಳ್ತೀನಿ. ಈ ವಿಚಾರಗಳನ್ನ ಹೆಚ್ಚು ಶೇರ್ ಮಾಡಿ ಮತ್ತೆ ಯಾರು ಸರ್ಕಾರದೊಂದಿಗೆ ಮಧ್ಯವರ್ತಿ ಆಗಿರ್ತಾರೋ ಅವ್ರಿಗೆ ತಲುಪಿಸಿ. ಮೊದಲನೇದಾಗಿ ಡಿಗ್ರಿ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಬೇಕು. ಯಾಕೆ ಅಂದ್ರೆ ಒಬ್ರು 2014ರಲ್ಲಿ ಡಿಗ್ರಿ ಮಾಡಿರ್ತಾರೆ, ಒಬ್ರು 2020ರಲ್ಲಿ ಡಿಗ್ರಿ ಮಾಡಿರ್ತಾರೆ, ಒಬ್ರು 2010ರಲ್ಲಿ ಡಿಗ್ರಿ ಮಾಡಿರ್ತಾರೆ, ನಾನಾ ವರ್ಷಗಳಲ್ಲಿ ಡಿಗ್ರಿ ಮಾಡಿರ್ತಾರೆ. ಅವರಿದ್ದ ಕಾಲಘಟ್ಟನೇ ಬೇರೆ, ನಾವಿದ್ದ ಕಾಲಘಟ್ಟನೇ ಬೇರೆ, ಮತ್ತೆ ಮುಂದಿನ ಕಾಲಘಟ್ಟನೇ ಬೇರೆ. ಎಲ್ಲಾ ಡಿಗ್ರಿಗಳಲ್ಲಿ ಬೇರೆ ಬೇರೆ ಅಂಕಗಳು ಬರುವ ಸಾಧ್ಯತೆಗಳಿದೆ. ಅಂದ್ರೆ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ರೀತಿ ಮಾಡಿರೋದ್ರಿಂದ ಬೇರೆ ಬೇರೆ ರೀತಿಯ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯ ಮನಸ್ಥಿತಿಗಳು ಬದಲಾಗಿರುತ್ತೆ. ಜೊತೆಗೆ ಪಠ್ಯಕ್ರಮನೂ ಕೂಡ ಬದಲಾಗಿರುತ್ತೆ. ಉದಾಹರಣೆಗೆ 2020ರ ಹೊಸ ನೂತನ ಪಠ್ಯಕ್ರಮ ಬಂದಿದೆ ಈಗ. ಹಾಗಾಗಿ NEP ಮಾಡಲ್ ಬಂದಿರೋದ್ರಿಂದನೂ ಕೂಡ ಬದಲಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಯೂನಿವರ್ಸಿಟಿಗಳು. ನಾನೊಂದು ಯೂನಿವರ್ಸಿಟಿಲಿ ಓದಿರ್ತೀನಿ, ಇನ್ನೊಬ್ರು ಇನ್ನೊಂದು ಯೂನಿವರ್ಸಿಟಿಲಿ ಓದಿರ್ತಾರೆ. ಹಾಗಾಗಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಓದಿರ್ತಾರೆ. ನೆಕ್ಸ್ಟ್ ಮಾಧ್ಯಮ, ಬೇರೆ ಬೇರೆ ಮಾಧ್ಯಮಗಳ ಡಿಗ್ರಿಯನ್ನ ಪಡ್ಕೊಂಡಿರ್ತೀವಿ ನಾವು. ಕೆಲವರು ಕನ್ನಡ ಮಾಧ್ಯಮದಲ್ಲಿ ಪಡ್ಕೊಂಡಿರ್ತಾರೆ, ಕೆಲವರು ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಪಡ್ಕೊಂಡಿರ್ತಾರೆ ಡಿಗ್ರಿನ. ಹಾಗಾಗಿ ಎಲ್ರಿಗೂ ಕೂಡ ಒಂದೇ ರೀತಿಯ ಮಾನದಂಡ ಸರಿಯಲ್ಲ ಅನ್ನೋದು ನನ್ನ ವಾದ. ಹಾಗಾಗಿ ಕಂಪ್ಲೀಟ್ ಡಿಗ್ರಿಯನ್ನ ತೆಗೆದ್ಬಿಡಿ. ನೆಕ್ಸ್ಟ್ ಎರಡನೇದು ಟೆಟ್ ಅನ್ನು ಕೂಡ ರಿಮೂವ್ ಮಾಡಿ. ಅರ್ಹತೆಗಿಟ್ಕೊಳ್ಳಿ, ಆದ್ರೆ ಬ್ಯಾಕಪ್ ಸ್ಕೋರ್ ಇಂದ ರಿಮೂವ್ ಮಾಡಿ. ಹೌದಾ ಸರ್ ಈ ತರ ಮಾಡ್ಬೋದಾ ಅಂದ್ರೆ ಹೌದು ಮಾಡ್ಬೋದು. ಕೇಂದ್ರೀಯ ಮಾದರಿಯ ಶಾಲೆಗಳಲ್ಲಿ ನೇಮಕಾತಿಯನ್ನ ಮಾಡುವಾಗ ಅಲ್ಲಿ CTET ಅನ್ನ ಕೇವಲ ಅರ್ಹತೆಯಾಗಿ ಪರಿಗಣಿಸ್ತಾರೆ ಹೊರತು ಅದನ್ನ ಬ್ಯಾಕಪ್ ಸ್ಕೋರ್ ಆಗಿ ಪರಿಗಣಿಸಲ್ಲ. ನಮ್ಮಲ್ಲೂ ಕೂಡ ಅದೇ ಮಾದರಿಯನ್ನ ತರಬೇಕು. ಈ ಒಂದು ಕಾರಣವನ್ನ ಕೊಡಬೇಕು.
ಈ ಕಾರಣಗಳ ಜೊತೆಗೆ ದಾಖಲೆಗಳನ್ನು ಒದಗಿಸ್ಬೇಕು. ಯಾವ್ಯಾವ ರಾಜ್ಯಗಳಲ್ಲಿ ಈ ತರ ಇದೆ, ಕೇಂದ್ರ ಸರ್ಕಾರದಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನಾವು ದಾಖಲಾತಿಗಳ ಮೂಲಕ ತಿಳಿಸಿದಾಗ ಸರ್ಕಾರಕ್ಕೆ ಮನವರಿಕೆ ಆಗುತ್ತೆ. ಆಗ ಖಂಡಿತವಾಗಿ ಬ್ಯಾಕಪ್ ಸ್ಕೋರ್ ಕಡಿಮೆ ಆಗುತ್ತೆ. ಸರ್ ಇವೆರಡು ಹೇಳ್ತಾ ಇದ್ರಿ ಸರ್, ಮೂರನೇದು ಹೇಳ್ತಾ ಇಲ್ವಲ್ಲ. ಮೂರನೇದು ಅಂದ್ರೆ ಬಿ ಎಡ್ ಬ್ಯಾಕಪ್ ಸ್ಕೋರ್ನ ರಿಮೂವ್ ಮಾಡಬೇಕು ಅಂತ ತುಂಬಾ ದಿನಗಳಲ್ಲಿ ಇತ್ತು. ಅದನ್ನ ಕಡಿಮೆ ಮಾಡಕ್ ಪ್ರಯತ್ನ ಪಟ್ರು. ಆಗ ಕೆಲವೊಬ್ರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಏನಂದ್ರೆ ಪ್ರಶಿಕ್ಷಣಾರ್ಥಿಗಳು ಬಿ ಎಡ್ ಮಾಡುವಾಗ ಸರಿಯಾಗಿ ತರಗತಿಗಳಿಗೆ ಬರಲ್ಲ, ಸರಿಯಾಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲ್ಲ, ಸರಿಯಾಗಿ ಪಾಠ ಪ್ರವಚನಗಳಲ್ಲಿ ತೊಡಗಿಸ್ಕೊಳ್ಳಲ್ಲ, ಮತ್ತೆ ಶಿಕ್ಷಣ ಸಂಸ್ಥೆಗಳಿಗೆ ಬರೋದಿಲ್ಲ ಎಂಬ ಮಾಹಿತಿನ ನೀಡಿದ್ರು. ಒಬ್ಬ ಪ್ರಶಿಕ್ಷಣಾರ್ಥಿ ಶಿಸ್ತನ್ನ ಕಲಿಬೇಕು ಅಂದ್ರೆ ಬ್ಯಾಕಪ್ ಸ್ಕೋರ್ ಇಡಬೇಕು. ಬ್ಯಾಕಪ್ ಸ್ಕೋರ್ ಇಟ್ಟಾಗ ಅವರು ಸಂಪೂರ್ಣ ತರಗತಿಗೆ ಬರ್ತಾರೆ. ಹಾಗಾಗಿ ಅವರು ಮುಂದಿನ ಶಿಕ್ಷಕರಾಗುವಂತವ್ರು ಎಲ್ಲಾ ರೀತಿಯಲ್ಲೂ ಅವ್ರಿಗೆ ತಯಾರಿ ಮಾಡಿದಾಗ ಅವರು ತುಂಬಾ ಉತ್ತಮವಾಗಿ ಇದ್ ಮಾಡ್ತಾರೆ ಅನ್ನೋದು ಅವ್ರ ವಾದ. ಅಂದ್ರೆ ಒಬ್ಬ ಶಿಕ್ಷಕರಾಗುವವರಿಗೆ ಎಲ್ಲಾ ಮಾನದಂಡಗಳನ್ನ ಇಟ್ಟಾಗ ಎಲ್ಲಾ ಮಾನದಂಡಗಳನ್ನು ಪೂರೈಸಲು ಅವರು ಪ್ರಯತ್ನ ಪಡ್ತಾರೆ, ಬ್ಯಾಕಪ್ ಸ್ಕೋರ್ ಇಟ್ರೆ ಅನ್ನೋದು ಅವ್ರ ವಾದ. ಹಾಗಾಗಿ ಅದನ್ನ ಕಡಿಮೆ ಮಾಡೋದು ಬಹುತೇಕ ಡೌಟ್. ನೆಕ್ಸ್ಟ್ ಪ್ರಶ್ನೆ, ಸರ್ ಸಿ&ಆರ್ ರೂಲ್ಸ್ ಬದಲಾಗುತ್ತಾ? ಖಂಡಿತ ಬದಲಾಗುತ್ತೆ. ಯಾಕೆಂದ್ರೆ 2021-22ರಲ್ಲಿ ನೇಮಕಾತಿ ಆದಂತಹ GPSTR ಹುದ್ದೆಗಳಲ್ಲಿ ಮದುವೆಯಾದಂತಹ ಮಹಿಳೆಯರು ಆದಾಯ ಪ್ರಮಾಣ ಪತ್ರವನ್ನ ಗಂಡದ್ ಕೊಡ್ಬೇಕಾ ತಂದೆದ್ ಕೊಡ್ಬೇಕಾ ಅನ್ನೋ ಒಂದು ಗೊಂದಲ ಇತ್ತು. ಕ್ಯಾಸ್ಟ್ ಸರ್ಟಿಫಿಕೇಟು ಕೂಡ ಗೊಂದಲ ಇತ್ತು. ಹಾಗಾಗಿ ಇದು KATಗೆ ಕೇಸ್ ಹೋಯ್ತು. ಅನಂತರ ಹೈಕೋರ್ಟ್ಗೆ ಹೋಯ್ತು. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಇಂದ ಈಗ ವಾಪಸ್ಸು KAT ಬಂದಿದೆ. ಹಾಗಾಗಿ ಇನ್ನೂ ಬಗೆಹರಿದಂತಹ ಒಂದು ಸಮಸ್ಯೆ ಆಗಿದೆ. ಹಾಗಾಗಿ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಈ ಸರಿ ಯಾವುದೇ ರೀತಿ ನೋಟಿಫಿಕೇಶನ್ ಗೊಂದಲ ಆಗ್ಬಾರ್ದು, ಆ ದೃಷ್ಟಿಯಿಂದ ನಾವು ಸಿ&ಆರ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ ಅಂತ ತೀರ್ಮಾನಿಸಿ ಈಗ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಖಂಡಿತ ಬದಲಾವಣೆ ಆಗುತ್ತೆ. ಈ ಬದಲಾವಣೆಯ ಜೊತೆಗೆ ಏನಾದ್ರೂ ಬ್ಯಾಕಪ್ ಸ್ಕೋರು ಕಡಿಮೆ ಆಗ್ಬಹುದು. ಕಡಿಮೆ ಮಾಡ್ತೀವಿ ಅಂತ ಹೇಳಿದರೆ B.Ed ಒಂದನ್ನ ಬಿಟ್ಟು ಡಿಗ್ರಿ ಮತ್ತೆ TET ಏನಾರ ಕಡಿಮೆ ಮಾಡಿ ಅದನ್ನ CETಗೆ ಪರಿವರ್ತನೆ ಮಾಡಬಹುದು. ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಾನು ಹೇಳೋದೇನಂದ್ರೆ, ಈಗ ಆಲ್ರೆಡಿ ನಮ್ಗೆ ಡಿಗ್ರಿ ಸ್ಕೋರ್ನ ಚೇಂಜ್ ಮಾಡಕ್ಕಾಗಲ್ಲ ನಮ್ಮ ಕೈಲಿ, ಮತ್ತೆ TET ಸ್ಕೋರ್ನು ಈಗ ನಮ್ಮ ಕೈಲಿ ಚೇಂಜ್ ಮಾಡಕ್ಕಾಗಲ್ಲ ನೆಕ್ಸ್ಟ್ TAT ಆಗೋವರೆಗೆ. ಅವೆರಡು ನಮ್ಮ ಅಳಿಸಲಾಗದಂತಹ ಪರ್ಸೆಂಟೇಜ್, ಅವು ಅಷ್ಟೇ ಬರುತ್ತೆ. ಹಾಗಾಗಿ ನಮ್ಗೆ ಉಳಿದಿರೋದು ಯಾವುದು ಅಂದ್ರೆ CETಗೆ ಹೆಚ್ಚು ಒತ್ತನ್ನು ನೀಡಿ ಏನ್ ಪರ್ಸೆಂಟೇಜ್ ಕೊಡ್ತಾರೋ ಅಷ್ಟನ್ನು ನಾವು ಮುಟ್ಟುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ನಿಮ್ಗೆ ಏನಾದರೂ ಡೌಟ್ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ವಿಡಿಯೋಗಳ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಕನ್ನಡ, ಸಮಾಜ ವಿಜ್ಞಾನ ಈ ವಿಷಯಗಳ ಬೋಧನಾ ಶಾಸ್ತ್ರದ ವಿಡಿಯೋಗಳು ಬೇಕಾದ್ರೆ ಅಥವಾ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ GPSTR, PST ಮತ್ತೆ PU ಲೆಕ್ಚರ್ HSTR ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಾವು ಖಂಡಿತ ವಿಡಿಯೋಗಳನ್ನು ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ದಯವಿಟ್ಟು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.